ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸಖಿ ಸಿರಿ. ಇವತ್ತು ಮಾವಿನ ಹಣ್ಣಿನ ಕೇಸರಿಬಾತ್ ಅಥವಾ ಏನು ಮಾವಿನ ಹಣ್ಣಿನ ಶಿರಾ ಅಂತ ಹೇಳ್ತೀರಿ, ಅದನ್ನು ಮನೆಯಲ್ಲಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ. ಹಾಗೆ ಹೊಸ ವ್ಯೂವರ್ಸ್ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಬರೋವಂಥ ಬೆಲ್ ಬಟನ್ ಕ್ಲಿಕ್ ಮಾಡಿ, ಹಾಗೆ ಅದರ ಪಕ್ಕದಲ್ಲೇ ಬರೋವಂಥ ಆಲ್ ಆಪ್ಷನ್ ಕೂಡ ಸೆಲೆಕ್ಟ್ ಮಾಡಿ. ಫ್ರೆಂಡ್ಸ್, ಸುಲಭವಾಗಿ ಮಾಡ್ಕೋಬೋದು ಮಾವಿನ ಹಣ್ಣಿನ ಶಿರಾ ಕೇಸರಿಬಾತ್ ಅಂತ ಏನು ಹೇಳ್ತೀರಿ ಅದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ ಪಾತ್ರೆಯಲ್ಲಿ. ಅದರಲ್ಲಿ ನಾನು ಗೋಡಂಬಿನ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋ ಥರ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅದಾದ ಕೂಡಲೇ ದ್ರಾಕ್ಷಿ ಹಾಕಿದ್ದೀನಿ. ನಿಮಗೆ ಇದರಲ್ಲಿ ಬೇಕಾದರೆ ಒಂಚೂರು ಬಾದಾಮಿನ ಕೂಡ ಮಿಕ್ಸ್ ಮಾಡ್ಕೋಬೋದು. ಸೊ ಅದನ್ನು ಇನ್ನೊಂದು ಪ್ಲೇಟಿಗೆ ಶಿಫ್ಟ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ. ಅದೇ ಪಾತ್ರೆಯಲ್ಲಿ ತುಪ್ಪ ಇರುತ್ತಲ್ವ ಸ್ವಲ್ಪ, ಅದರಲ್ಲಿ 1 ಕಪ್ನಷ್ಟು ಚಿರೋಟಿ ರವೆನ ಹಾಕ್ಕೊಂಡಿದ್ದೀನಿ. ಫ್ರೆಂಡ್ಸ್, ಇಲ್ಲೇನಂತಂದರೆ ನಿಮಗೆ ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪನ ಬೇಕಾದ್ರೂ ಹಾಕ್ಕೋಬೋದು. ನಾನು ಇಲ್ಲಿ 1 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಫ್ರೈ ಆಗಬೇಕು ಅಂತಂದರೆ ಅದು ಸ್ವಲ್ಪ ಅರಳಿಬಿಟ್ಟು ಪರಿಮಳ ಬರೋದು ಗೊತ್ತಾಗತ್ತೆ. ಅಲ್ಲಿವರೆಗೆ ಚೆನ್ನಾಗಿ ಫ್ರೈ ಮಾಡಿಕೊಂಡು ಸಣ್ಣ ಫ್ಲೇಮ್ ಇಟ್ಕೊಂಡೆ ಫ್ರೈ ಮಾಡಿ, ಯಾಕಂತಂದರೆ ಬೇಗ ಕರ್ಟ್ ಹೋಗೋವಂಥ ಚಾನ್ಸಸ್ ಇರುತ್ತೆ. ಸೊ ನೋಡ್ಕೊಬಿಟ್ಟು ಸಣ್ಣ ಫ್ಲೇಮಲ್ಲೇ ಚೆನ್ನಾಗಿ ಪರಿಮಳ ಬರೋ ತನಕ, ಆರೋಮ ಬರೋ ತನಕ ಫ್ರೈ ಮಾಡ್ಕೊಳ್ಳಿ. ಸೊ ಅದನ್ನು ಇನ್ನೊಂದು ಪ್ಲೇಟಿಗೆ ಶಿಫ್ಟ್ ಮಾಡ್ತಾಯಿದ್ದೀನಿ ತಣ್ಣಗಾಗಲಿ ಅಂತ ಹೇಳಿಬಿಟ್ಟು. ನೆಕ್ಸ್ಟ್ ಏನಂದರೆ ಅದೇ ಪಾತ್ರೆಯಲ್ಲೇ ನಾನು ಅದಕ್ಕೆ 1 ಕಪ್ನಷ್ಟು ಹಾಲನ್ನು ಹಾಕ್ತಾಯಿದ್ದೀನಿ. ಫ್ರೆಂಡ್ಸ್, ನೀವು ಏನಂತಂದರೆ ನಿಮಗೆ ಬರೀ ಹಾಲಲ್ಲೇ ಮಾಡಬೇಕು ಅನ್ನೋ ಅಂತ ಇದ್ದರೆ 2 ಕಪ್ನ ಹಾಲು ಹಾಕ್ಕೊಳ್ಳಿ. ನಾನು ಇಲ್ಲಿ 1 ಕಪ್ನಷ್ಟು ಹಾಲು, 1 ಕಪ್ನಷ್ಟು ನೀರು, ಹಾಗೆ 1 ಕಪ್ನಷ್ಟು ಮಾವಿನ ಹಣ್ಣಿನ ಪ್ಯೂರಿ. ಅದೇನಂತಂದರೆ ಮಾವಿನ ಹಣ್ಣು ಹಾಗೆ ಬೇಕಾದ್ರೂ ನೀವು ಪೀಸ್ಗಳನ್ನು ಮಾಡ್ಕೊಬಿಟ್ಟು ಹಾಕ್ಕೋಬೋದು. ನಾನು ಮ್ಯಾಂಗೋ ಪ್ಯೂರಿನ 1 ಕಪ್ ಮಾಡಿದ್ದೀನಿ. ಇದು 3 ಈಕ್ವಲ್ ಆಗಿ ತೊಗೊಂಡಿದ್ದೀನಿ, ನೀರು, ಹಾಲು ಮತ್ತು 1 ಕಪ್ನಷ್ಟು ಮಾವಿನ ಹಣ್ಣು. ಇದಿಷ್ಟು ದೊಡ್ಡ ಫ್ಲೇಮ್ ಮಾಡ್ಕೊಬಿಟ್ಟು ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ. ಅದು ಒಳ್ಳೆ ಒಂದು ಕುದಿ ಬರೋ ತನಕ, ಹತ್ತತ್ರ ನಿಮ್ಗೆ ಒಂದು 2-3-4 ನಿಮಿಷ ಬೇಕಾಗತ್ತೆ. ಒಳ್ಳೆ ಕುದಿ ಬರೋಕ್ಕೆ ಬಿಟ್ಟ ಮೇಲೆ ಆ ಕುದಿ ಬರುವಾಗ ಸಣ್ಣ ಫ್ಲೇಮ್ ಮಾಡಿಕೊಂಡು, ಸ್ವಲ್ಪ ಮೀಡಿಯಮ್ ಫ್ಲೇಮ್ ಮಾಡಿಕೊಂಡು ರವೆ ಏನು ಫ್ರೈ ಮಾಡಿರ್ತೀವಲ್ವ ಅದನ್ನು ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ತಾ ಗಂಟಾಗದೇ ಇರೋ ಥರ ನಿಧಾನವಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಫ್ರೆಂಡ್ಸ್, ಇಲ್ಲಿ ನೀವು ಕೇಸರಿನ ಸೇರಿಸ್ಕೋಬೋದು, ಬಟ್ ನ್ಯಾಚುರಲಾಗಿ ಕಲ್ಲರ್ ಇರೋದ್ರಿಂದ ನಾನು ಇಲ್ಲಿ ಕೇಸರಿ ಸೇರಿಸ್ತಾ ಇಲ್ಲ, ಬಟ್ ಸೇರಿಸ್ಕೋಬೋದು. ಹಾಗೆ ಇದಕ್ಕೆ ಅರ್ಧ ಕಪ್ನಷ್ಟು ನಾನು ಸಕ್ಕರೆನ ಹಾಕ್ತಾಯಿದ್ದೀನಿ. ಫ್ರೆಂಡ್ಸ್, ಇಲ್ಲೇನಂತಂದರೆ ಒಂದು ಸಣ್ಣ ಫ್ಲೇಮ್ ಇಟ್ಕೊಂಡ್ಬಿಟ್ಟು ಇದನ್ನು ಮಾಡಬೇಕಾಗತ್ತೆ. ನೆಕ್ಸ್ಟು ಇಲ್ಲಿ ನಿಮಗೆ ನಾನು 2 ಟೇಬಲ್ ಸ್ಪೂನ್ ಹಾಕುವಷ್ಟು ತುಪ್ಪನ ಹಾಕ್ತಾಯಿದ್ದೀನಿ. ನೀವು ಬೇಕಾದರೆ ಹೆಚ್ಚಿಗೆ ಕೂಡ ಹಾಕ್ಕೋಬೋದು. ಅದಾದಮೇಲೆ ನಾನು ಸ್ವಲ್ಪ 1 ಟೀ ಸ್ಪೂನ್ ಹಾಕುವಷ್ಟು ಏಲಕ್ಕಿ ಪುಡಿನ ಹಾಕ್ತಾಯಿದ್ದೀನಿ. ಇಷ್ಟೇ ಫ್ರೆಂಡ್ಸ್, ತುಂಬ ಸುಲಭವಾಗಿ ಮಾಡ್ಕೋಬೋದು. ಆಮೇಲೆ ಸ್ವಲ್ಪ ದ್ರಾಕ್ಷಿ ಗೋಡಂಬಿನ ಏನು ಹುರಿದಿಟ್ಟಿದ್ದೆ ಅದನ್ನು. ಆಮೇಲೆ ನೀವೇನು ಮಾಡಬೇಕಂತಂದರೆ ಸಣ್ಣ ಫ್ಲೇಮ್ ಇಟ್ಕೊಂಬಿಟ್ಟು ಒಂದು 2 ನಿಮಿಷ ಅದನ್ನು ಮುಚ್ಚಿಟ್ಬಿಟ್ಟು ಅದು ರೆಡಿ ಆಗುತ್ತೆ. ಸೊ ಫ್ರೆಂಡ್ಸ್, ರೆಡಿಯಾಗಿದೆ. ತುಂಬ ಸುಲಭವಾಗಿ ಮನೆಯಲ್ಲೇ, ಇದು ಮಾವಿನ ಹಣ್ಣಿನ ಸೀಸನ್ನು. ಮಾವಿನ ಹಣ್ಣು ತಿಂದುಬಿಟ್ಟು ಅಂದರೆ ಒಂದು ಸರಿ ನೀವು ಮಾರ್ಕೆಟಿಂದ ತಂದಿದ್ದೀರಿ ಅಂತ ಅಂದ್ಕೊಂಡ್ರೆ ಅದರಲ್ಲಿ ಹಣ್ಣಾಗಿರೋ ಮಾವಿನ ಹಣ್ಣಲ್ಲಿ ಈ ಥರ ಒಂದು ರೆಸಿಪಿನ ಟ್ರೈ ಮಾಡಿ. ತುಂಬ ಚೆನ್ನಾಗಿರುತ್ತೆ, ರುಚಿಯಾಗಿ ಕೂಡ ಇರುತ್ತೆ. ಹಾಗೆ ನೀವು ಒಂದು ಸರಿ ಮಾಡಿಬಿಟ್ಟು ಇದರ ಟೇಸ್ಟ್ ಹೇಗೆ ಬಂದಿದೆ ಅಂತ ನನ್ನ ಕಮೆಂಟ್ ಬಾಕ್ಸಲ್ಲಿ ಕೂಡ ಹಾಕಿ. ಇಷ್ಟ ಆದರೆ ನನ್ನ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮರಿಬೇಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಥ್ಯಾಂಕ್ ಯು.